ಪ್ರವಾಸಕ್ಕೆ ಬಂದಂತ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರೋ ಅಂತ ಆರೋಪ ಈಗ ಕೇಳಿ ಬಂದಿದೆ. ಪ್ರವಾಸಕ್ಕೆ ಅಂತ ಆಕೆ ಬಂದಿದ್ಲು, ಆಕೆಯ ಮೇಲೆ ಅತ್ಯಾಚಾರ ಆಗಿದೆ ಈಗ ಅನ್ನೋ ಆರೋಪ. ಯಾರು ಮಾಡಿದ್ದು? ಹೋಮ್ ಸ್ಟೇ ಸಿಬ್ಬಂದಿ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಕೊಡಗಿನ ಕುಟ್ಟಾದ ದೇವಿ ವಿಲ್ಲಾ ಹೋಮ್ ಸ್ಟೇನಲ್ಲಿ ನಡೆದಿರೋ ಅಂತ ಘಟನೆ ಇದು. ಅಮೆರಿಕ ಮೂಲದ ಮಹಿಳೆ ದೂರನ್ನ ದಾಖಲು ಮಾಡಿದ್ದಾರೆ. ಈಗ ಏಪ್ರಿಲ್ 12ನೇ ತಾರೀಕು ನಡೆದಿದ್ದಂಥ ಘಟನೆ ಆಲ್ಮೋಸ್ಟ್ 10 ಡೇಸ್ ಆಗಿದೆ. ತಡವಾಗಿ ಬೆಳಕಿಗೆ ಬಂದಿದೆ ಪ್ರಕರಣ. ಈಗ ಅತ್ಯಾಚಾರ ಆರೋಪಿ, ಹೋಮ್ ಸ್ಟೇ ಮಾಲೀಕ ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ. ಅತ್ಯಾಚಾರ ಮಾಡಿದ್ದು ಹೋಮ್ ಸ್ಟೇ ಸಿಬ್ಬಂದಿ, ಈಗ ಹೋಮ್ ಸ್ಟೇ ಮಾಲೀಕ ಕೂಡ ಅರೆಸ್ಟ್ ಆಗಿದ್ದಾರೆ. ನೋಡಿ, ಇದೆ ದೇವಿ ವಿಲ್ಲಾ ಹೋಮ್ ಸ್ಟೇ, ಕೊಡಗಿನ ಕುಟ್ಟ ಗ್ರಾಮದಲ್ಲಿ ಇರೋ ಅಂಥ ಹೋಮ್ ಸ್ಟೇ ಇದು. ಅಮೆರಿಕಾದಿಂದ ಬಂದು ಪ್ರವಾಸಿಗರೊಬ್ಬರು, ವಿದೇಶಿ ಮಹಿಳೆ, ಕೊಡಗನ್ನ ಸೌಂದರ್ಯವನ್ನು ಸವಿಯೋಕ್ಕೆ ಅಂತ ಬಂದಿದ್ರು ಅಲ್ಲಿಗೆ. ಬಟ್ ಅವ್ರ ಮೇಲೆ ಅತ್ಯಾಚಾರ ಆಗಿದೆ ಅಂತ, ಅತಿಥಿ ಮೇಲೆ ಅತ್ಯಾಚಾರ ಮಾಡಿರೋ ಅಂತ ಆರೋಪ ಇದು. 5 ವರ್ಷಗಳಿಂದ ಟೂರಿಸ್ಟ್ ವೀಸಾದಲ್ಲಿ ಭಾರತದಲ್ಲಿ ಇದ್ರು ಮಹಿಳೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಜ್ವಲ್, ತಡವಾಗಿ ಬೆಳಕಿಗೆ ಬಂದಿರುವಂಥ ಪ್ರಕರಣ ಆಕ್ಚುಯಲ್ ಆಗಿ ಈಗ ಅಮೆರಿಕ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ ಅಂತ ದೂರು ಕೂಡ ಕೊಟ್ಟಿದ್ದಾರೆ. ಇಬ್ಬರು ಅರೆಸ್ಟ್ ಆಗಿದ್ದಾರೆ. ದೂರಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳನ್ನ ವಿವರಿಸೋದಾದ್ರೆ ಮಧುಸೂದನ್, ಕೊಡಗು ಜಿಲ್ಲೆ ಅಂತಂದ್ರೆ ಪ್ರವಾಸೋದ್ಯಮದಲ್ಲಿ ಸಾಕಷ್ಟು ಹೆಸರು ಮಾಡಿದೆ. ಅತಿಥಿ ದೇವೋಭವ ಎನ್ನುವಂತಹ ವಾಕ್ಯದಡಿನೇ ಕೊಡಗು ಜಿಲ್ಲೆ ಇರ್ತಕ್ಕಂಥದ್ದು. ಇಂತಹ ಕೊಡಗು ಜಿಲ್ಲೆಗೆ ಅಪಚಾರವಾಗುವಂತಹ ಒಂದು ಘಟನೆ ಇಲ್ಲಿ ನಡೆದಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಗ್ರಾಮದ ದೇವಿ ವಿಲ್ಲಾ ಹೋಮ್ ಸ್ಟೇ ಎಂಬ ಒಂದು ಹೋಮ್ ಸ್ಟೇ ನಲ್ಲಿ ಏನೊಂದು ವಿದೇಶಿ ಮಹಿಳೆ, ಅದು ಕೂಡ ಅಮೆರಿಕ ಮೂಲದ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಿರ್ತಕ್ಕಂಥದ್ದು. ಘಟನೆಯನ್ನ ವಿವರಿಸುತ್ತಾ ಹೋಗೋದಾದ್ರೆ, ಅಮೆರಿಕ ಮೂಲದ ಈ ಒಂದು ಮಹಿಳೆ ಏನಿದ್ದಾರೆ, ಇವರು ಟೂರಿಸ್ಟ್ ವೀಸಾದಲ್ಲಿ ಕಳೆದ 5 ವರ್ಷಗಳಿಂದ ಅಂದ್ರೆ ಭಾರತದಲ್ಲೇ ಇದ್ರು. 2024ರಿಂದ 2029ರವರೆಗೆ ಇಲ್ಲೇ ಕೂಡ ಇರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಅವರು ಹಲವಾರು ಸ್ಥಳಗಳಲ್ಲಿ ಭೇಟಿಯನ್ನ ಕೊಟ್ಟು ಅಲ್ಲಿನ ಪ್ರವಾಸಿ ತಾಣಗಳ ಬಗ್ಗೆ ಹೋಗಿ ವಿಸಿಟ್ ಅನ್ನ ಕೂಡ ಮಾಡ್ತಿದ್ರು. ಇಂತಹ ಸಂದರ್ಭದಲ್ಲಿ ಅವರು ಕೊಡಗುಗೂ ಕೂಡ ವಿಸಿಟ್ ಅನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಮಾರ್ಚ್ 19ರಂದು ಬೆಂಗಳೂರಿಗೆ ಬಂದು ಅಲ್ಲಿಂದ ಕರ್ನಾಟಕದ ಪ್ರವಾಸ ಮಾಡ್ತಿದ್ರು. ಅದೇ ರೀತಿ ಮಾರ್ಚ್ 22ರಿಂದ 24ರವರೆಗೆ ಅವರು ತಮ್ಮ ಸಹೋದ್ಯೋಗಿ ಮಹಿಳೆ ಏನಿದ್ದಾರೆ ಅವರ ಜೊತೆ ಸೇರ್ಕೊಂಡು ಕೊಡಗು ಜಿಲ್ಲೆಯ ಇದೇ ದೇವಿ ವಿಲ್ಲಾ ಸ್ಟೇ ಏನಿದೆ ಇಲ್ಲಿಗೆ ಬಂದಿರತಕ್ಕಂಥದ್ದು. ಇಲ್ಲಿಗೆ ಬಂದು 2 ದಿನ ಸ್ಟೇ ಆಗಿ ನಂತರ ವಾಪಸ್ ಹೋಗಿದ್ರು. ಇದಾದ ಬಳಿಕ ಏಪ್ರಿಲ್ 12ರಂದು ಆ ಹೋಮ್ ಸ್ಟೇ ಇಷ್ಟ ಆಗಿ, ಅಲ್ಲಿನ ಸ್ಥಳ ಇಷ್ಟ ಆದ ಕಾರಣಕ್ಕಾಗಿ ಒಂಟಿಯಾಗಿ ಬರ್ತಾರೆ. ಒಂಟಿಯಾಗಿ ಬಂದಂತ ಸಂದರ್ಭದಲ್ಲಿ ಏಪ್ರಿಲ್ 12ರ ಮಧ್ಯಾಹ್ನ ಬಂದು ಚೆಕ್ ಇನ್ ಅನ್ನ ಹಾಕ್ತಾರೆ. ಚೆಕ್ ಇನ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ಹೌಸ್ ಕೀಪರ್ ಏನಿದ್ದಾರೆ, ಹೌಸ್ ಕೀಪರ್ ಇವರಿಗೆ ಒಂದು ಜ್ಯೂಸ್ ಅನ್ನ ಕೊಡ್ತಾರೆ. ಆ ಜ್ಯೂಸ್ ಅನ್ನ ಕುಡಿದ ನಂತರದಲ್ಲಿ ಅವರೇ ಹೇಳಿರುವಂತಹ ಪ್ರಕಾರ ಅವರಿಗೆ ನಿದ್ದೆಯ ಮಂಪರು ಆವರಿಸುತ್ತೆ. ಈ ಸಂದರ್ಭದಲ್ಲಿ ಅವರು ತಮಗೆ ಅರಿವಿಲ್ಲದಂತೆ ಮಲಗಿರ್ತಾರೆ. ಈ ಸಂದರ್ಭ ಟೆಂಟ್ ಹೌಸ್ಗೆ ಎಂಟ್ರಿ ಆದಂತಹ ಹೌಸ್ ಕೀಪರ್ ಆ ಒಂದು ವಿದೇಶಿ ಪ್ರವಾಸ ಮಹಿಳೆಗೆ ಅತ್ಯಾಚಾರವನ್ನ ಮಾಡ್ತಾರೆ. ಈ ಘಟನೆಯಿಂದ ಜರ್ಜರಿತರಾದಂತಹ ಆ ಒಂದು ಅಮೆರಿಕ ಮೂಲದ ವಿದೇಶಿ ಮಹಿಳೆ ಏನಿದ್ದಾರೆ, ಅವರು ತನ್ನ ಸ್ನೇಹಿತರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ವಿಷಯವನ್ನ ಮುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಹೋಮ್ ಸ್ಟೇಯ ಮಾಲೀಕರು ತಮ್ಮ ಸಿಬ್ಬಂದಿಯ ಈ ಒಂದು ಕ್ರೌರ್ಯವನ್ನ ಮುಚ್ಚಿ ಹಾಕಲು ಅವರಿಗೆ ಯಾವುದೇ ರೀತಿ ನೆಟ್ವರ್ಕ್ ಫೆಸಿಲಿಟಿಯನ್ನ ಕೊಡೋದಿಲ್ಲ, ಅಂದ್ರೆ ವೈಫೈ ಫೆಸಿಲಿಟಿಯನ್ನ ಕೊಡೋದಿಲ್ಲ. ಆದ್ರೂ ಕೂಡ ಹೇಗೋ ವೈಫೈ ಫೆಸಿಲಿಟಿಯನ್ನ ತೆಗೆದುಕೊಂಡು ಅವರು ತಮ್ಮ ಅಮೆರಿಕ ಮೂಲದ ತಮ್ಮ ಗೆಳೆಯನಿಗೆ ಮಾಹಿತಿಯನ್ನ ಕೊಡ್ತಾರೆ. ಅವರು ಅಮೆರಿಕಾದಲ್ಲಿರ್ತಾರೆ. ಅವ್ರಿಗೆ ಮಾಹಿತಿಯನ್ನ ಕೊಟ್ಟು ಈ ಘಟನೆಯನ್ನ ವಿವರಿಸ್ತಾರೆ. ಆಗ ಅವ್ರಿಗೆ ಏನು ಅಮೆರಿಕದ ಒಂದು ರಾಯಭಾರ ಕಚೇರಿಯ ಕಾಂಟ್ಯಾಕ್ಟ್ ಅನ್ನ ಕೊಡ್ತಾರೆ. ಆ ಮೂಲಕ ಚೆನ್ನೈನಲ್ಲಿರ್ತಕ್ಕಂತಹ ಅಮೆರಿಕ ರಾಯಭಾರಿ ಕಚೇರಿಯ ಅಧಿಕಾರಿಯೊಬ್ಬರ ಸಂಪರ್ಕ ಸಿಕ್ಕಿ ಅವರು ನಂತರ ಈ ಒಂದು ಮಹಿಳೆಗೆ ಸಹಾಯವನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿಯವರೆಗೆ ಭಾನುವಾರದಿಂದ ಗುರುವಾರದವರೆಗೆ ನೀವು ಸ್ಟೇ ಇಲ್ಲೇ ಆಗ್ಬೇಕು ಎಂಬ ಒತ್ತಡವನ್ನು ಕೂಡ ಮಾಲೀಕರು ಹೇರಿದ್ದಾರೆ ಎಂಬ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಇದಾದ ನಂತರದಲ್ಲಿ ಆ ಮಹಿಳೆ ಚೆನ್ನೈನಲ್ಲಿರ್ತಕ್ಕಂತಹ ರಾಯಭಾರಿ ಕಚೇರಿಯ ಅಧಿಕಾರಿಗಳನ್ನ ಸಂಪರ್ಕಿಸಿ ಅವರು ಮೈಸೂರಿನಲ್ಲಿರ್ತಕ್ಕಂತಹ ಕೆಲವು ಅಧಿಕಾರಿಯ ಸಂಪರ್ಕವನ್ನ ಕೊಡ್ತಾರೆ. ನಂತರ ಆ ಮಹಿಳೆ ಏನು ಗುರುವಾರ ಚೆಕ್ಔಟ್ ಅನ್ನ ಹಾಕ್ತಾರೆ. ಚೆಕ್ಔಟ್ ಆಗಿ ಮೈಸೂರಿಗೆ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ಅನ್ನು ರೈಸ್ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲಾ ಘಟನೆ ನಡೆದು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡಗು ಪೊಲೀಸರು 2 ಆರೋಪಿಗಳನ್ನ ಬಂಧಿಸಿದ್ದಾರೆ. ಅಂದ್ರೆ ಅತ್ಯಾಚಾರ ಮಾಡಿದಂತಹ ಆರೋಪಿ, ಹೋಮ್ ಸ್ಟೇ ಹೌಸ್ ಕೀಪರ್ ಹಾಗೂ ಹೋಮ್ ಸ್ಟೇ ಮಾಲೀಕರು ಏನು ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಟ್ಟರು, ಇವರನ್ನ ಬಂಧಿಸಿದ್ದಾರೆ. ಸದ್ಯ ಬಂಧನ ಆಗಿ ಇಷ್ಟು ದಿನ ಕಳೆದ್ರೂ ಕೂಡ ಪೊಲೀಸರು ಮಾಹಿತಿಯನ್ನು ಕೊಡದೆ ಮಾಧ್ಯಮಗಳಿಗೆ ಸತಾಯಿಸಿರುವಂತಹ ಘಟನೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಚೆನ್ನೈ ಹಾಗೂ ದೆಹಲಿಯಿಂದ ಹಾಗೂ ಬೆಂಗಳೂರಿನಿಂದ ಕೂಡ
ಏನು ಅಮೆರಿಕಾಗೆ ಸಂಬಂಧಪಟ್ಟಂತಹ ವಿದೇಶಾಂಗ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೂಡ ಕೊಡಗು ಜಿಲ್ಲೆಗೆ ಭೇಟಿಯನ್ನ ಕೊಟ್ಟು ಪ್ರಕರಣದ ಮಾಹಿತಿಯನ್ನ ಕೂಡ ಕೇಳಿರ್ತಕ್ಕಂಥದ್ದು. ಇಲ್ಲಿ ಪ್ರಕರಣವನ್ನು ಇಷ್ಟು ದಿನಗಳ ಕಾಲ ಮುಚ್ಚಿಡುವ ಅಗತ್ಯ ಏನಿತ್ತು? ಕೊಡಗು ಜಿಲ್ಲಾ SP ಅವರಿಗೆ ಹಲವಾರು ಬಾರಿ ಮಾಧ್ಯಮದವರು ಸಂಪರ್ಕವನ್ನ ಮಾಡಿದಾಗ ಇಂತಹ ಒಂದು ಘಟನೆ ನಡೆದಿದೆ, ಇದು ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಕಪ್ಪು ಚುಕ್ಕೆ ಆಗುವಂತಹ ಘಟನೆ, ಈ ಘಟನೆಯ ಬಗ್ಗೆ ಮಾಹಿತಿ ನೀಡಿ ಅಂದ್ರೆ ಇದುವರೆಗೂ ಮಾಹಿತಿ ನೀಡಿಲ್ಲ. ಇವತ್ತು ಮುಂಜಾನೆ ಅವರು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಈ ಮಹಿಳೆ ಮೆಡಿಕಲ್ ಕೂಡ ಮಾಡಿದ್ದಾರೆ. ಆ ಮಹಿಳೆಯ ಹೇಳಿಕೆಯನ್ನ ಕೂಡ ಪೊಲೀಸರು ದಾಖಲಿಸಿಕೊಂಡಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಕರಣದಲ್ಲಿ ವಾಷಿಂಗ್ಟನ್ ನಿಂದ ಮಾಹಿತಿಯನ್ನ ನೀಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ದೆಹಲಿ ಹಾಗೂ ಬೆಂಗಳೂರಿನಿಂದ ಅಧಿಕಾರಿಗಳು ಕೂಡ ಬಂದು ಮಾಹಿತಿಯನ್ನ ಕಲೆ ಹಾಕಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಈ ರೀತಿಯಾಗಿ ವಿದೇಶಗಳಿಂದ ಬರುವಂತಹ ಮಹಿಳೆಗಳಿಗೆ ಕೊಡಗಿನಂತಹ ಇಂತಹ ಸ್ಥಳಗಳಲ್ಲಿ ಹೀಗೆ ಸೇಫ್ ಇಲ್ಲವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿರ್ತಕ್ಕಂಥದ್ದು. ಹೀಗಾಗಿ ಘಟನೆಯನ್ನ ಪೊಲೀಸರು ಕೂಡ ಸದ್ಯ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇಬ್ಬರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ನೀಡಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ.